ಮುಖ್ಯಮಂತ್ರಿಗಳಾಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಅತಿ ಹೆಚ್ಚು ಅವಧಿಯ ಕರ್ನಾಟಕದ ಸಿಎಂ ಎಂಬ ಹೆಗ್ಗಳಿಕೆಗೆ ಇನ್ನೊಂದೇ ಒಂದು ದಿನ ಬಾಕಿ ಇದೆ. ಇವತ್ತಿಗೆ ದೇವರಾಜ ಅರಸು ಅವರು ಸಿಎಂ ಆಗಿ ಎಷ್ಟು ದಿನ ಆಳ್ವಿಕೆಯನ್ನು ಮಾಡಿದ್ರು ಕರ್ನಾಟಕವನ್ನು, ಅಷ್ಟು ದಿನಗಳಿಗೆ ಸಿದ್ದರಾಮಯ್ಯನವರು ಆಳ್ವಿಕೆ ಮಾಡಿದ್ದಾರೆ ಅಂಥೇಳಿ ಒಂದು ದಾಖಲೆ ಆಗಿದೆ. ಇವತ್ತು ಮುಗಿದು ನಾಳೆ ಬಂದರೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ದಿನಗಳ ಕಾಲ ಕರ್ನಾಟಕದ ಸಿ ಎಂ ಆಗಿದ್ದವರು ಯಾರು ಅಂತ ಒಂದು ಪ್ರಶ್ನೆ ಬಂದರೆ ಅದು ಸಿದ್ದರಾಮಯ್ಯ ಅಂಥೇಳಿ ಉತ್ತರ ಬರುತ್ತಲ್ಲ, ಆ ಒಂದು ಉತ್ತರಕ್ಕೆ ಸಿದ್ದರಾಮಯ್ಯನವರು ಭಾಜನರಾಗ್ತಾರೆ. ಈ ಮೂಲಕ ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ರಾಜ್ಯದಲ್ಲಿ ಕರ್ನಾಟಕದ ಅತಿ ಸುದೀರ್ಘ ಅವಧಿಯ ಸಿ ಎಂ ಎಂಬ ಇತಿಹಾಸ ಸೃಷ್ಟಿಯಾಗುತ್ತೆ. ಈಗಾಗಲೇ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅದು ಸಿ ಎಂ ಸಿದ್ದರಾಮಯ್ಯನವರೇ. ಇದೀಗ ಸಿ ಎಂ ಆಗಿ ಅತಿ ಹೆಚ್ಚು ಅವಧಿಗೆ ಸೇವೆ ಸಲ್ಲಿಸಿದಂಥ ಕೀರ್ತಿಗೂ ಕೂಡ ಇವರು ಭಾಜನರಾಗ್ತಾ ಇದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಸಾಧನೆಗೆ ಇದೀಗ ಹೊಸ ಗರಿ ಸೇರ್ಪಡೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಇವತ್ತಿಗೆ 2792 ದಿನಗಳು ಪೂರ್ಣ ಆಗಿದೆ. ಈ ಮೂಲಕ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. 7 ವರ್ಷ 7 ತಿಂಗಳು 20 ದಿನ ಸಿ ಎಂ ಆಗಿದ್ದರು ದೇವರಾಜ ಅರಸು ಅವರು. ಅರಸು ಬಳಿಕ ಪೂರ್ಣಾವಧಿ ಸಿ ಎಂ ಆಗಿದ್ದು ಸಿದ್ದರಾಮಯ್ಯನವರು. ಇದೀಗ ದೇವರಾಜ ಅರಸು ದಾಖಲೆ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಏನಂದರೆ 4.5 ದಶಕದ ಬಳಿಕ ಒಂದು ರೆಕಾರ್ಡ್ ಬ್ರೇಕ್ ಆಗಿರೋದಿಲ್ಲಿ. 4.5 ದಶಕ ಆದಮೇಲೆ ದಾಖಲೆ ಸರಿಗಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. 1972 ಮಾರ್ಚ್ 20ನೇ ತಾರೀಕು ಮೊದಲ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ರು ಅರಸು ಅವರು. 1977 ಡಿಸೆಂಬರ್ 31ರವರೆಗೂ 5 ವರ್ಷ 286 ದಿನಗಳ ಕಾಲ ಸಿ ಎಂ ಆಗಿ ಸೇವೆ ಸಲ್ಲಿಸಿದರು. ಆಮೇಲೆ 1978 ಫೆಬ್ರವರಿ 28 ಅಲ್ಲಿಂದ ಹಿಡಿದು 1980 ಜನವರಿ 12ರವರೆಗೂ ಕೂಡ 1 ವರ್ಷ 318 ದಿನ ಸೇವೆ ಸಲ್ಲಿಸ್ತಾರೆ. ಒಟ್ಟು 2792 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅವರು ಆಳ್ವಿಕೆಯನ್ನು ಮಾಡಿದರು. 2013 ಮೇ 13ನೇ ತಾರೀಕು ಮೊದಲ ಬಾರಿ ಸಿ ಎಂ ಆಗಿದ್ದು ಸಿದ್ದರಾಮಯ್ಯನವರು. 2018 ಮೇ 17ರವರೆಗೂ 5 ವರ್ಷ 4 ದಿನ. ಆಮೇಲೆ 2023 ಮೇ 20ನೇ ತಾರೀಕು 2ನೇ ಅವಧಿಗೆ ಸಿ ಎಂ ಆಗ್ತಾರೆ ಸಿದ್ದರಾಮಯ್ಯ ಅವರು. ಸದ್ಯ 2ನೇ ಅವಧಿಯಲ್ಲಿ 963 ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಒಟ್ಟು 2792 ದಿನಗಳ ಕಾಲದ ಅಧಿಕಾರ ನಡೆಸಿ ಅರಸು ದಾಖಲೆ ಸರಿಗಟ್ಟಿದ್ದಾರೆ. ಅರಸು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಒಂದು ಭೂಮಿ ಇಲ್ಲದೇ ಇರುವವರಿಗೆ, ತೋಳ್ಬಲ ಇಲ್ಲದೇ ಇರುವವರಿಗೆ, ಹಣ ಬಲ ಇಲ್ಲದೇ ಇರುವವರಿಗೆ ಅವರನ್ನು ಗುರುತಿಸಿ ಅಧಿಕಾರ ಕೊಟ್ಟಂತಹ, ಟಿಕೆಟ್ ಕೊಟ್ಟಂತಹ, ಪಕ್ಷಕ್ಕೆ ಬರಮಾಡಿಕೊಂಡಂತಹ ವ್ಯಕ್ತಿ ಕರ್ನಾಟಕದ ರಾಜಕಾರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಾದರೂ ಇದ್ದರೆ ಅದು ದೇವರಾಜ ಅರಸು. ಎಂಥ ಸಣ್ಣ ಸಮುದಾಯ ಆಗಲಿ, ಸಣ್ಣ ವೃತ್ತಿಯನ್ನು ಮಾಡ್ತಿರಲಿ, ಶಿಕ್ಷಕ ವೃತ್ತಿಯಲ್ಲಿರಲಿ, ಕಲಾ ವಿಭಾಗದಲ್ಲಿ ಯಾರಾದರೂ ಇರಲಿ, ಬಡವರಲ್ಲಿ ಯಾರಾದರೂ ಇರಲಿ, ನಾಯಕತ್ವದ ಗುಣಗಳಿದೆ ಅಂತ ಹೇಳಿದ್ರೆ ಅರಸೋರು ಏನು ಮಾಡಿದ್ರು, ತಳ ಸಮುದಾಯಗಳನ್ನ ಕರ್ಕೊಂಡು ಬಂದು ಅವ್ರ ಕೈಗೆ ಅಧಿಕಾರ ಕೊಟ್ಟರು. ಹಣ ಇರೋನಿಗೆ ಟಿಕೆಟ್ ಯಾರು ಬೇಕಾದ್ರೂ ಕೊಟ್ಬಿಡ್ತಾರೆ. ಜೋರಾಗಿ ಭೂಮಿ ಇದೆ, ಟಿಕೆಟ್ ಕೊಟ್ಬಿಡ್ತಾರೆ. ಆ ಕಾಲದಲ್ಲಿ ಉತ್ತರ ಭಾರತದಲ್ಲಂತೂ ತಳ ಸಮುದಾಯಗಳಿಗೆ ಅಧಿಕಾರ ಕೊಡುವುದರ ವಿರುದ್ಧ ದೊಡ್ಡ ಒಂದು ಹೋರಾಟವೇ ನಡೀತಾ ಇತ್ತು, ಒಪ್ತಾ ಇರಲಿಲ್ಲ. ಇದೆಲ್ಲದರ ಮಧ್ಯದಲ್ಲಿ ಅರಸು ಅವರು ಅಂಥವ್ರ ಕೈಗೆ ಭೂಮಿಯನ್ನು ಕೊಟ್ಟರು, ಭೂಮಿ ಇಲ್ದಿರೋರಿಗೆ ಅಧಿಕಾರವನ್ನು ಕೂಡ ಕೊಟ್ಟರು. ಉಳುವ ಮನೆ ಭೂಮಿ ಕೊಡಿಯ ಅಂಥ ಯೋಜನೆಗಳೆಲ್ಲ ಆ ಕಾಲದಲ್ಲಿ ಬಹಳ ಸಕ್ಸಸ್ಫುಲ್ಲಾಗಿ ಆಗಬೇಕಾದ್ರೆ ಅರಸೋರು ಕಾರಣಕರ್ತರಾಗಿದ್ದರು. ಇದಾದ ಮೇಲೆ ಸಿದ್ದರಾಮಯ್ಯನವ್ರದ್ದು ಪರವಾಗಿ ಇವ್ರದ್ದೊಂಥರ ಬೇರೆ ರೀತಿ. ಸಿದ್ದರಾಮಯ್ಯನವರು ಅಂದರೆ ಅಹಿಂದ ಚಳವಳಿ ಅಂತ. ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಅವತ್ತಿನ ಒಂದು ರೂಪ ಬೇರೆ. ಹಣ ಬಲ ಇಲ್ಲ, ತೋಳು ಬಲ ಇಲ್ಲ, ಭೂಮಿ ಬಲ ಇಲ್ಲ ಅಂದವ್ರಿಗೆ ಅರಸು ಅಧಿಕಾರ ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವ್ರ ಕೈಗೆ ಅಧಿಕಾರ ಕೊಡುವಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ದೊಡ್ಡದಿದೆ. ಆ ಚಳವಳಿ ಕೂಡ ದೊಡ್ಡದಿದೆ ಅಂಥೇಳಿ ಅರಸವ್ರ ಜೊತೆಗೆ ಯಾಕೆ ಹೋಲಿಕೆ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಅಂತ ಹೇಳಿದ್ರೆ, ಈ ಒಂದು ಕಾರಣಕ್ಕಾಗಿ. ಈ ಆಯ್ಕೆ ಇತ್ತಲ್ಲ, ಈ ಆಯ್ಕೆ ಅವ್ರ ಸೆಲೆಕ್ಷನ್ ಇತ್ತಲ್ಲ, ಇದು ಅರಸೋರ ಪ್ಯಾಟ್ರನನ್ನು ಹೋಲ್ತಾ ಇತ್ತು ಅಂತ. ಅರಸೋರಲ್ಲಿ ಅಲ್ಪಸಂಖ್ಯಾತ ಬೇಕು, ಹಿಂದುಳಿದವನೇ ಬೇಕು, ದಲಿತನೇ ಬೇಕು, ಆ ಥರದೊಂದು ಕಾನ್ಸೆಪ್ಟಲ್ಲಿ ಇರಲಿಲ್ಲ ಅವರು. ತಳ ಸಮುದಾಯಗಳು ಅಧಿಕಾರ ಇಲ್ವಾ, ಭೂಮಿ ಇಲ್ವಾ, ಅವನ ಹತ್ರ ಹಣಬಲ ಇಲ್ವಾ, ತೋಳ್ಬಲ ಇಲ್ವಾ, ಅಂಥವ್ರಿಗೆ ಅಧಿಕಾರ ಹೋಗಬೇಕು ಅಂತ ಅರಸು ಹೇಳಿದರು. ಸಿದ್ದರಾಮಯ್ಯರು ಏನು ಮಾಡ್ತಾರೆ, ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಈ ಒಂದು ಕ್ಯಾಟಗರಿಯಲ್ಲಿ ಮಾಡಿದ್ರಲ್ಲ, ಆ ಕಾರಣಕ್ಕೋಸ್ಕರವಾಗಿ ಮತ್ತೆ ಅರಸೋರೊಂದಿಗೆ ಅವ್ರನ್ನ ಹೋಲಿಕೆ ಮಾಡಲಾಗ್ತಾ ಇರುತ್ತೆ. ಬರೋಬ್ಬರಿ 16 ಬಾರಿ ಮಂಡನೆ ಮಾಡಿರೋದು ಬಜೆಟನ್ನು ಸಿದ್ದರಾಮಯ್ಯನವರು. ಅರಸು ದಾಖಲೆ ಸರಿಗಟ್ಟಿದ ಹೊತ್ತಲ್ಲೇ ಪೂರ್ಣಾವಧಿಯಾಗಿ ಇರ್ತೀವಿ ಮುಖ್ಯಮಂತ್ರಿಗಳಾಗಿ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆಯಪ್ಪ ನನಗೆ, ಪೂರ್ಣಾವಧಿ ಸಿ ಎಂ ಆಗ್ತಕ್ಕಂಥ ಬಗ್ಗೆನೂ ವಿಶ್ವಾಸ ಇದೆ, ಏನೇ ಆದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೆ ದೇವರಾಜ ಅರಸು ದಾಖಲೆ ಬಗ್ಗೆ ಅರಿವೇ ಇರಲಿಲ್ಲ, ಯಾವ ದಾಖಲೆ ಮುರಿಬೇಕು ಎಂಬುದು ಕೂಡ ನನ್ನ ಗಮನದಲ್ಲಿರಲಿಲ್ಲ. ಅರಸು ರಾಜಕಾರಣದ ಕಾಲಘಟ್ಟ ಸಮಯನೇ ಬೇರೆ, ಇವತ್ತಿನ ಸಮಯನೇ ಬೇರೆ.
ಈವರೆಗಿನ ರಾಜಕೀಯ ತೃಪ್ತಿ ಕೊಟ್ಟಿದೆ, ಜನರಿಗೆ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒಂದೇ ಒಂದು ಬಾರಿ MLA ಆದರೆ ಸಾಕು ಅಂತ ಅಂದ್ಕೊಂಡಿದ್ದಂಥವ್ನು ನಾನು MLAನೂ ಆದೆ, ಮಿನಿಸ್ಟ್ರು ಆದೆ, DCM ಆದೆ, CM ಕೂಡ ಆಗಿದ್ದೀನಿ. ಖುಷಿ ವಿಚಾರ ಇದು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವ್ರು ಚೀಫ್ ಮಿನಿಸ್ಟರ್ ಇಟ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರಂತೂ ಗೊತ್ತಿಲ್ಲ.